ಓಕೆ, ಈಗ ಡ್ರಾಬ್ಯಾಕ್ಸ್ ಆಫ್ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ನೋಡೋಣ. ಸೊ ಈ ರುದರ್ಫೋರ್ಡ್ದು ಡ್ರಾಬ್ಯಾಕ್ಸ್ ನೋಡೋದಕ್ಕೆ ಒಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ಕನ್ಸಿಡರ್ ಮಾಡೋಣ. ಒಂದು ಥಿಯರಿ ಇದೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು. ಅಂದರೆ ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂದರೆ ಇದೊಂದು ಥಿಯರಿ ಆ್ಯಂಡ್ ಇಟ್ ಈಸ್ ಫಾರ್ಮ್ಡ್ ಆನ್ ದ ಬೇಸ್ ಆಫ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಅದ್ರ ಮೇಲೆ ಈ ಥಿಯರಿನ ಫಾರ್ಮ್ ಮಾಡಿರ್ತಾರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು. ಇದನ್ನು ಹೆಚ್ಚಾಗಿ ಸೋಲಾರ್ ಸಿಸ್ಟಮ್ಗೆ ಅಪ್ಲೈ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಮೆಕ್ಯಾನಿಕ್ಸು ಗ್ರಾವಿಟೇಷನ್ ಫೋರ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದಕ್ಕೊಂದು ಈಕ್ವೇಷನ್ನ ಡಿರೈವ್ ಮಾಡ್ತಾರೆ. ಗ್ರಾವಿಟೇಷನಲ್ ಫೋರ್ಸಿಗೆ ದಟ್ ಈಸ್ G ಇಂಟು m1 m2 ಡಿವೈಡೆಡ್ ಬೈ r² ಅಂತ ಒಂದು ಈಕ್ವೇಷನ್ನ ಡಿರೈವ್ ಮಾಡ್ತಾರೆ. ಸೊ m ಅಂದರೆ ಮಾಸ್, ಓಕೆ, 1 2 ಅಂದರೆ 2 ಪ್ಲಾನೆಟ್ಸ್ ಇರ್ಬೋದು ಅಥವಾ 2 ಆಬ್ಜೆಕ್ಟ್ ಇರ್ಬೋದು, 2 ಮಾಸಸ್ಸು. ಈ r ಅಂದರೆ ಆ 2 ಮಾಸಸ್ ಮಧ್ಯೆ ಇರುವಂಥ ಡಿಸ್ಟೆನ್ಸು, ಇದು ಕಾನ್ಸ್ಟೆಂಟು, ಫೋರ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಇಕ್ವೇಷನ್ನ ನಾವು ಅಪ್ಲೈ ಮಾಡಿ ಏನು ಮಾಡ್ಬೋದು, ಪ್ಲ್ಯಾನೆಟ್ಸ್ ಪರ್ಟಿಕ್ಯುಲರ್ ಆರ್ಬಿಟ್ದು ಪಾತ್ ಇದೆಯಲ್ಲ, ಪ್ಲ್ಯಾನೆಟ್ಸ್ದು ಆರ್ಬಿಟ್ ಇದೆಯಲ್ಲ, ಅದನ್ನು ಪ್ರಿಸೈಸ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಥಿಯರಿಟಿಕಲಿ. ಆ ಏನು ಥಿಯರಿಟಿಕಲಿ ಆರ್ಬಿಟ್ದು ಪಾತನ್ನ ಪ್ರಿಸೈಸ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರು ಅದು ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಜೊತೆಗೆ ಮ್ಯಾಚ್ ಆಗ್ತಾ ಇರುತ್ತೆ. ಓಕೆನಾ? ಸೊ ನಾನು ಯಾಕೆ ಇದನ್ನು ತೊಗೊಂಡೆ, ಸೋಲಾರ್ ಸಿಸ್ಟಮ್ದು ಈ ಈಕ್ವೇಷನ್ ತೊಗೊಂಡೆ ಅಂದರೆ ರುದರ್ಫೋರ್ಡ್ ಏನು ಮಾಡಿದರು, ಅಟಾಮಿಕ್ ಮಾಡೆಲ್ನ, ಒಂದು ಆ್ಯಟಮ್ನ ಸೋಲಾರ್ ಸಿಸ್ಟಮ್ಗೆ ಕಂಪೇರ್ ಮಾಡಿದರು. ಹಾಗಾಗಿ ನಾನು ಈ ಈಕ್ವೇಷನ್ನ ತೊಗೋತಾ ಇದ್ದೇನೆ. ಸೊ ಈಕ್ವೇಷನ್ ಯೂಸ್ ಮಾಡಿಕೊಂಡು ಆರ್ಬಿಟ್ ಪಾತನ್ನ ಪ್ರಿಸೈಸ್ ಆಗಿ ಇವರು ಫೈಂಡ್ ಔಟ್ ಮಾಡಿದ್ರು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ತೊಗೊಂಡು. ಈಗ ಇದೇ ಈಕ್ವೇಷನ್ ನಾವು ಆ್ಯಟಮ್ಗೆ ಅಪ್ಲೈ ಮಾಡೋಣ. ಈಗ ಆ್ಯಟಮ್ಗೆ ಅಪ್ಲೈ ಮಾಡಿದ್ರೆ ಆ್ಯಟಮಲ್ಲೂ ಕೂಡ ಒಂದು ಫೋರ್ಸ್ ಇದೆ ಅಂತ ಹೇಳಿದೆ. ಯಾವುದು? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ನು. ಆ ಫೋರ್ಸನ್ನು ಏನಂತ ಬರಿಬೋದು ಅಂದರೆ K Q1 Q2 r² ಅಂತ ಬರಿಬೋದು. ನೋಡಿ, ಆಲ್ಮೋಸ್ಟ್ ಸೇಮ್ ಇದೆ. ಸೊ K ಅಂದರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇಲ್ಲಿ, Q1 Q2 ಅಂದರೆ 2 ಚಾರ್ಜಸ್ಸು, R ಅಂದರೆ ಆ ಚಾರ್ಜಸ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್, ಅಂದರೆ ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ ಎರಡೂ ಕೂಡ ಚಾರ್ಜಸ್ ಅಲ್ವಾ, ಆ ಚಾರ್ಜಸ್ದು ಕ್ವಾಂಟಿಟಿ ಮತ್ತು ಅವ್ರ ಮಧ್ಯೆ ಇರುವಂಥ ಡಿಸ್ಟೆನ್ಸು. ಸೊ ಹಾಗಿದ್ರೆ ಈ ಇಕ್ವೇಷನ್ನ ಯೂಸ್ ಮಾಡಿಕೊಂಡು ನಾವು ಆರ್ಬಿಟ್ ಪಾತನ್ನ ಪ್ರಿಸೈಸ್ ಆಗಿ ಫೈಂಡ್ ಔಟ್ ಮಾಡಿದ್ಮೇಲೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಆರ್ಬಿಟ್ ಪಾತನ್ನ ಫೈಂಡ್ ಔಟ್ ಮಾಡ್ಬೋದು. ಆ್ಯಟಮಲ್ಲಿ ಮಾಡಬೇಕಿತ್ತು, ಆದರೆ ಆಗಲಿಲ್ಲ. ಅಲ್ಲೊಂದು ಪ್ರಾಬ್ಲಮ್ ಅರೈಸ್ ಆಯಿತು. ಯಾಕೆ ಆಗಲಿಲ್ಲ ಅಂದರೆ ಒಂದು ಥಿಯರಿ ಎಕ್ಸಿಸ್ಟ್ ಆಗುತ್ತೆ, ಮ್ಯಾಕ್ಸ್ವೆಲ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಂತ ಒಬ್ಬರು ಫಾರ್ಮ್ ಮಾಡ್ತಾರೆ. ಸೈಂಟಿಸ್ಟ್ ಮ್ಯಾಕ್ಸ್ವೆಲ್ ಅನ್ನೋರು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಂತ ಫಾರ್ಮ್ ಮಾಡ್ತಾರೆ. ಆ ಥಿಯರಿ ಏನು ಹೇಳುತ್ತೆ ಅಂದರೆ, ಈಗ ಯಾವುದೋ ಒಂದು ಪಾರ್ಟಿಕಲ್, ಓಕೆನಾ, ಆ ಪಾರ್ಟಿಕಲ್ಗೆ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳಿ. ಇಟ್ ಈಸ್ ಅ ಚಾರ್ಜ್ ಪಾರ್ಟಿಕಲ್, ಅಂದರೆ ನೆಗೆಟಿವೋ ಪಾಸಿಟಿವೋ ಚಾರ್ಜ್ ಇದೆ ಆ ಪಾರ್ಟಿಕಲ್ಗೆ. ಈ ಚಾರ್ಜ್ ಇರೋ ಪಾರ್ಟಿಕಲ್ ಆಕ್ಸೆಲರೇಟ್ ಆಯಿತು ಅಂತ ಅಂದ್ಕೊಳ್ಳಿ, ಮೂವ್ ಆಯಿತು ವಿತ್ ಅ ಚೇಂಜ್ ಇನ್ ದ ಡೈರೆಕ್ಷನ್, ಅದು ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಆಕ್ಸೆಲರೇಟ್ ಆದಾಗ ಆ ಚಾರ್ಜ್ ಪಾರ್ಟಿಕಲ್ ಏನು ಮಾಡುತ್ತೆ ಅಂದರೆ ಎನರ್ಜಿನ ಎಮಿಟ್ ಮಾಡುತ್ತೆ ಅನ್ನೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಆಫ್ ಮ್ಯಾಕ್ಸ್ವೆಲ್ಸ್ ಹೇಳುತ್ತೆ. ಈಗ ನಾವು ವಾಪಸ್ ಇಲ್ಲಿಗೆ ಬನ್ನಿ. ಪ್ಲ್ಯಾನೆಟ್ಸ್ಗೆ ಹೋದಾಗ ಅರೌಂಡ್ ದ ಸನ್ನು ಪ್ಲ್ಯಾನೆಟ್ಸ್ಗೆ ಚಾರ್ಜ್ ಇಲ್ಲ. ಸೊ ಪ್ಲ್ಯಾನೆಟ್ಸ್ಗೆ ಆಕ್ಸೆಲರೇಷನ್ ಇದೆ ಬಟ್ ಚಾರ್ಜ್ ಇಲ್ಲ. ಹಾಗಾಗಿ ಪ್ಲ್ಯಾನೆಟ್ಸ್ಗೆ ಯಾವುದೇ ಎನರ್ಜಿ ಲಾಸ್ ಆಗ್ತಿಲ್ಲ. ಹಾಗಾಗಿ ಅವ್ರು ಇರೋ ಪಾತಲ್ಲೇ ರೊಟೇಟ್ ಆಗ್ತಾ ಇರ್ತಾರೆ, ಹೌದಾ? ಬಟ್ ನೀವು ನ್ಯೂಕ್ಲಿಯಸ್ಗೆ ಬಂದಾಗ, ಆ್ಯಟಮಿಗೆ ಬಂದಾಗ, ಅರೌಂಡ್ ದ ನ್ಯೂಕ್ಲಿಯಸ್ಸು, ಇಲ್ಲಿ ನ್ಯೂಕ್ಲಿಯಸ್ ಇದೆ ಅಂತ ಅಂದ್ಕೊಂಡ್ರೆ ಈಗ ಎಲೆಕ್ಟ್ರಾನ್ ಇಲ್ಲೆಲ್ಲೋ ರಿವಾಲ್ವ್ ಆಗ್ತಾ ಇದೆ, ಆಯಿತಾ, ಲೈಕ್ ಎ ಪ್ಲ್ಯಾನೆಟ್ಸ್. ಬಟ್ ಪ್ಲ್ಯಾನೆಟ್ಸ್ಗೆ ಚಾರ್ಜ್ ಇಲ್ಲ, ಎಲೆಕ್ಟ್ರಾನ್ಗೆ ಚಾರ್ಜ್ ಇದೆ. ಚಾರ್ಜ್ ಇದೆ ಅಂದಮೇಲೆ ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್ ಥಿಯರಿ ಈ ಎಲೆಕ್ಟ್ರಾನ್ ರೊಟೇಟ್ ಆಗ್ತಾ ಇದೆ, ಆಕ್ಸಿಲರೇಟ್ ಆಗ್ತಾ ಇದೆ, ಯಾಕೆಂದರೆ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತಲ್ವ. ಸೊ ಆಕ್ಸಿಲರೇಟ್ ಆಗ್ತಾ ಇದೆ. ಆಕ್ಸಿಲರೇಟ್ ಆಗ್ತಿದೆ ಅಂದರೆ ಈ ಎಲೆಕ್ಟ್ರಾನ್ ಏನು ಮಾಡಬೇಕು, ಎನರ್ಜಿನ ಎಮಿಟ್ ಮಾಡಬೇಕು ಅಲ್ವಾ. ಸೊ ಎನರ್ಜಿನ ಎಮಿಟ್ ಮಾಡಿದ್ರೆ ಅದ್ರ ಎನರ್ಜಿ ಏನಾಗುತ್ತೆ, ಲಾಸ್ ಆಗುತ್ತೆ. ಎನರ್ಜಿ ಲಾಸ್ ಆದರೆ ಅದು ಅಲ್ಲೇ ಇರುತ್ತೆ ಎಲೆಕ್ಟ್ರಾನು, ಇಲ್ಲ. ಸೊ ಪಾತ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗಿ ಅದು ಯಾವುದೋ ಒಂದು ಟೈಮಲ್ಲಿ ನ್ಯೂಕ್ಲಿಯಸ್ಗೆ ಕೊಲ್ಯಾಪ್ಸ್ ಆಗಬೇಕು. ನ್ಯೂಕ್ಲಿಯಸ್ಗೆ ಕೊಲ್ಯಾಪ್ಸ್ ಆಯಿತು ಅಂದರೆ ಆಟಮ್ ಈಸ್ ಅನ್ಸ್ಟೇಬಲ್. ಮತ್ತು ಹೇಳ್ತಾರೆ ಆ ಎಲೆಕ್ಟ್ರಾನ್ ಈ ಥರ ಕೊಲ್ಯಾಪ್ಸ್ ಆಗೋದಕ್ಕೆ ಜಸ್ಟ್ 10⁻⁸ ಸೆಕೆಂಡ್ಸ್ ಸಾಕಂತೆ, ಓಕೆನಾ. ಬಟ್ ನಿಜವಾಗಿ ನಾವು ಪ್ರಾಕ್ಟಿಕಲಿ ಚೆಕ್ ಮಾಡಿದ್ರೆ ಆಟಮ್ ಈಸ್ ಸ್ಟೇಬಲ್ ಅಲ್ವಾ. ಪ್ರಾಕ್ಟಿಕಲಾಗಿ ಚೆಕ್ ಮಾಡಿದ್ರೆ ಆಟಮ್ ಈಸ್ ಸ್ಟೇಬಲ್.
ಬಟ್ ಮ್ಯಾಕ್ಸ್ವೆಲ್ ಥಿಯರಿ ಪ್ರಕಾರ ಹೋದರೆ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಏನಾಗಬೇಕಿತ್ತು, ಆಟಮು ಕೊಲ್ಯಾಪ್ಸ್ ಆಗಬೇಕಿತ್ತು. ಆಟಮ್ ಇಸ್ ಅನ್ಸ್ಟೇಬಲ್. ಸೊ ಇದು ಮೇಜರ್ ಡ್ರಾಬ್ಯಾಕ್ ಆಫ್ ದ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಅಂದರೆ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ಲು ಸ್ಟೆಬಿಲಿಟಿ ಆಫ್ ಆಟಮನ್ನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅಂದರೆ ಎಲೆಕ್ಟ್ರಾನ್ಗೆ ಚಾರ್ಜ್ ಇದ್ದು ಆಕ್ಸಿಲರೇಟ್ ಆಗ್ತಿದ್ರೂ ಕೂಡ ಅದು ಯಾಕೆ ನ್ಯೂಕ್ಲಿಯಸ್ಗೆ ಹೋಗಿ ಕೊಲ್ಯಾಪ್ಸ್ ಆಗ್ತಿಲ್ಲ, ಅನ್ಸ್ಟೆಬಿಲಿಟಿ ಯಾಕಿಲ್ಲ ಅನ್ನೋದನ್ನು ಇವರು ಎಕ್ಸ್ಪ್ಲೈನ್ ಮಾಡಲಿಲ್ಲ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಆಗದೇನೂ ಕೂಡ ಆಟಮ್ ಇನ್ನೂ ಸ್ಟೇಬಲ್ ಆಗಿದೆ, ಯಾಕದು ಅನ್ನೋದು ರೀಸನನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ. ಇದು ಒಂದು ಡ್ರಾಬ್ಯಾಕ್, ಅರ್ಥ ಆಯ್ತಾ. ಎರಡನೇ ಡ್ರಾಬ್ಯಾಕ್ ಏನು ಅಂದರೆ, ಈಗ ಒಂದು ಆಟಮ್ ಅಂತ ತೊಗೊಂಡ್ರೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಅರೇಂಜ್ ಆಗಿರುತ್ತೆ. ದೆಮ್ಸೆಲ್ಸ್ ಒಂದು ಪರ್ಟಿಕ್ಯುಲರ್ ವೇನಲ್ಲಿ ಅರೇಂಜ್ ಆಗಿರುತ್ತೆ. ಆ ಅರೇಂಜ್ಮೆಂಟ್ ಬಗ್ಗೆ ಹೇಳಿಲ್ಲ. ಯಾಕೆಂದರೆ ನ್ಯೂಕ್ಲಿಯಸ್ ಸುತ್ತ ಒಂದೇ ಎಲೆಕ್ಟ್ರಾನ್ ಇರುತ್ತಾ, ಹೆವಿಯರ್ ಎಲಿಮೆಂಟ್ಸ್ಗೆ ಹೋದಾಗೆಲ್ಲ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾದರೆ ಆ ಎಲೆಕ್ಟ್ರಾನ್ಸ್ ಹೇಗೆ ಅರೇಂಜ್ ಆಗಿರುತ್ತೆ ಅರೌಂಡ್ ದ ನ್ಯೂಕ್ಲಿಯಸ್, ಅದ್ರ ಬಗ್ಗೆ ಅವ್ರು ಹೇಳಲಿಲ್ಲ, ಹೌದಾ. ಮತ್ತು ಎನರ್ಜಿ, ಎಲೆಕ್ಟ್ರಾನ್ಗೆ ಎನರ್ಜಿ ಇರುತ್ತೆ. ಆ ಎಲೆಕ್ಟ್ರಾನ್ದು ಎನರ್ಜಿ ಬಗ್ಗೆನೂ ಕೂಡ ಅವ್ರು ಯಾವುದೇ ಇನ್ಫಾರ್ಮೇಷನ್ನ ಕೊಡಲಿಲ್ಲ. ಇದು ಮೂರು ಡ್ರಾಬ್ಯಾಕ್ಸ್ ಆಫ್ ದ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್, ಅರ್ಥ ಆಯ್ತಾ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡಿಬಿಡ್ತೇನೆ. ಒಂದು, ಸ್ಟೆಬಿಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಎರಡನೇದು ಅರೇಂಜ್ಮೆಂಟು. ಮೂರನೇದು ಎನರ್ಜಿ ಆಫ್ ದ ಎಲೆಕ್ಟ್ರಾನ್. ಸೊ ಇವರ ಮಾಡೆಲಲ್ಲಿ ಏನೇನು ಡ್ರಾಬ್ಯಾಕ್ಸ್ ಇತ್ತು, ಈ ಡ್ರಾಬ್ಯಾಕ್ಸ್ನ ಓವರ್ಕಮ್ ಮಾಡೋಕ್ಕೋಸ್ಕರ ಇನ್ನೊಂದು ಅಟಾಮಿಕ್ ಮಾಡೆಲನ್ನು ಫಾರ್ಮ್ ಮಾಡ್ತಾರೆ. ಅದು ಸೈಂಟಿಸ್ಟ್ ಬೋಹರ್ ಅವರು ಇನ್ನೊಂದು ಅಟಾಮಿಕ್ ಮಾಡೆಲನ್ನು ಮಾಡ್ತಾರೆ. ಬಟ್ ಅವರು ಇನ್ನೊಂದು ಅಟಾಮಿಕ್ ಮಾಡೆಲನ್ನು ಮಾಡೋದಕ್ಕೆ ಕೆಲವು ಥಿಯರಿ ಮುಂಚೆನೇ ಫಾರ್ಮ್ ಆಗಿತ್ತು. ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ಒಂದಷ್ಟು ಥಿಯರಿಗಳು ಆಲ್ರೆಡಿ ಫಾರ್ಮ್ ಆಗಿತ್ತು. ಕೆಲವು ಸೈಂಟಿಸ್ಟ್ಗಳು ಕೆಲವು ಥಿಯರಿನ ಫಾರ್ಮ್ ಮಾಡಿದರು, ಕೆಲವು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿದರು. ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದರು, ಎಕ್ಸ್ಪೆರಿಮೆಂಟನ್ನು ಮಾಡಿದರು. ಸೊ ಆ ಎಕ್ಸ್ಪೆರಿಮೆಂಟ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮೇಲೆ ಆಗಿರುವಂಥ ಎಕ್ಸ್ಪೆರಿಮೆಂಟ್ಸು ಅಥವಾ ಅದ್ರ ಮೇಲೆ ಇರೋಂಥ ಪ್ರಾಪರ್ಟೀಸು ಬೋಹರ್ ಸೈಂಟಿಸ್ಟಿಗೆ ಇಲ್ಲಿರುವಂಥ ಡ್ರಾಬ್ಯಾಕ್ನ ಓವರ್ಕಮ್ ಮಾಡಿ ಇನ್ನೊಂದು ಅಟಾಮಿಕ್ ಮಾಡೆಲನ್ನು ಫಾರ್ಮ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಯೂಸ್ ಆಗುತ್ತೆ. ಈಗ ಇನ್ನೊಂದು ಮಾಡೆಲ್ ಮಾಡಲೇಬೇಕು. ಸೊ ಅದನ್ನು ಯಾರು ಮಾಡ್ತಾರೆ, ಬೋಹರ್. ಬಟ್ ಅವ್ರಿಗೆ ಹೆಲ್ಪ್ ಮಾಡಿದ್ದು ಯಾವುದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮೇಲೆ ಮಾಡಿರುವಂಥ ಎಕ್ಸ್ಪೆರಿಮೆಂಟ್ಸು ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮೇಲೆ ಮಾಡಿರುವಂಥ ಥಿಯರೀಸು. ಹಾಗಿದ್ರೆ ನಾವೇನು ಮಾಡೋಣ, ಬೋಹರ್ಸ್ ಅಟಾಮಿಕ್ ಮಾಡೆಲ್ ಅಂದರೆ ಇದನ್ನು ಓವರ್ಕಮ್ ಮಾಡಿ ಬೋಹರ್ಸ್ ಅಟಾಮಿಕ್ ಮಾಡೆಲ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮೇಲೆ ಆಗಿರುವಂಥ ಥಿಯರಿಗಳನ್ನ ತಿಳ್ಕೊಳ್ಳೋಣ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮೇಲೆ ಆಗಿರುವಂಥ ಥಿಯರಿನ ತಿಳ್ಕೊಂಡ ಮೇಲೆ ಬೋಹರ್ಸ್ ಅಟಾಮಿಕ್ ಮಾಡೆಲ್ ಮಾಡೋಣ, ಓಕೆನಾ. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ದು ಯಾವ್ಯಾವ ಕಾನ್ಸೆಪ್ಟ್ಸು ಬೋಹರ್ ಅಟಾಮಿಕ್ ಮಾಡೆಲ್ನ ಮಾಡೋದಕ್ಕೆ ಅನುಕೂಲ ಆಯಿತು ಅನ್ನೋದನ್ನು ನೋಡೋಣ. ಒಂದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು EMR ಅಂತ ಹೇಳಿ ಬರೀತಾ ಹೋಗ್ತೀನಿ. ದಟ್ ಮೀನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮ್ಯಾಟರ್ ಜೊತೆಗೆ ಇಂಟ್ರ್ಯಾಕ್ಟ್ ಆಗೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂಟ್ರ್ಯಾಕ್ಷನ್ ವಿತ್ ಮ್ಯಾಟರ್, ಇದ್ರ ಬಗ್ಗೆ ತುಂಬಾ ಥಿಯರಿಗಳಿದ್ದಾವೆ, ಎಕ್ಸ್ಪೆರಿಮೆಂಟ್ಗಳಿದ್ದಾವೆ. ಸೊ ಅದರಿಂದ ಬಂದಂಥ ರಿಸಲ್ಟ್ಸು ಬೋಹರ್ಗೆ ತುಂಬ ಅನುಕೂಲ ಮಾಡಿತು ಇನ್ನೊಂದು ಅಟಾಮಿಕ್ ಮಾಡೆಲ್ನ ಕ್ರಿಯೇಟ್ ಮಾಡೋದಕ್ಕೆ. ದೆನ್ ಸೆಕೆಂಡ್ ಒನ್, ಡ್ಯುಯಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಡ್ಯುಯಲ್ ನೇಚರು ಕೂಡ ಹೆಲ್ಪ್ ಮಾಡುತ್ತೆ, ಅದೇನು ಅಂತ ಹೇಳ್ತೀನಿ ನಾನು. ಆ್ಯಂಡ್ ಅಟಾಮಿಕ್ ಸ್ಪೆಕ್ಟ್ರಾ ಪ್ರೊಡ್ಯೂಸ್ಡ್ ಬೈ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಿಂದ ಪ್ರೊಡ್ಯೂಸ್ ಆಗುವಂಥ ಅಟಾಮಿಕ್ ಸ್ಪೆಕ್ಟ್ರಾ ಕೂಡ ಏನಾಗುತ್ತೆ, ಅನುಕೂಲ ಮಾಡುತ್ತೆ. ಈಗ ನಾವು ಬೋಹರ್ ಅಟಾಮಿಕ್ ಮಾಡೆಲ್ನ ಕಲಿಯೋದಕ್ಕಿಂತ ಮುಂಚೆ ಇವುಗಳನ್ನ ತಿಳ್ಕೋಬೇಕು. ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ದು ಡ್ಯುಯಲ್ ನೇಚರ್ ಯಾವ್ದ್ಯಾವುದು, ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಿಂದ ಅಟಾಮಿಕ್ ಸ್ಪೆಕ್ಟ್ರಾ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಇವುಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ಬೋಹರ್ಸ್ ಅಟಾಮಿಕ್ ಮಾಡೆಲ್ನ ಕಲಿಯೋದು ಈಸಿ ಆಗುತ್ತೆ, ಓಕೆನಾ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೇನು ಅಂತ ನೀವು ಕೇಳಿದ್ರೆ, ನಾನು ಆಲ್ರೆಡಿ ಹೇಳಿದೆ ಮ್ಯಾಕ್ಸ್ವೆಲ್ ಪ್ರಕಾರ ಒಂದು ಚಾರ್ಜ್ ಪಾರ್ಟಿಕಲ್ಲು ಅಂದರೆ ಪ್ಲಸ್ ಅಥವಾ ಮೈನಸ್ ಚಾರ್ಜ್ ಇರುವಂಥ ಒಂದು ಪಾರ್ಟಿಕಲ್ಲು ಆಕ್ಸಿಲರೇಟ್ ಆದಾಗ ಇಟ್ ಪ್ರೊಡ್ಯೂಸಸ್ ಟೂ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ ಚಾರ್ಜ್ ಇರೋ ಪಾರ್ಟಿಕಲ್ಲು ಮೂವ್ ಆದಾಗ ಅಥವಾ ಆಕ್ಸಿಲರೇಟ್ ಆದಾಗ. ಆ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಪ್ಯಾರಲಲ್ ಆಗಿರಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದ್ದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿರುತ್ತೆ, ಓಕೆನಾ. ಸೊ ಆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಟ್ಟಿಗೆ ಇರೋದ್ರಿಂದ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ದಟ್ ರೇಡಿಯೇಷನ್ ಇಸ್ ಕಾಲ್ಡ್ ಆಸ್ ಎ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್. ಆ ನೇಮೇ ಇಂಡಿಕೇಟ್ ಮಾಡುತ್ತೆ ನೋಡಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್. ಆ ರೇಡಿಯೇಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಇದೆ, ಮ್ಯಾಗ್ನೆಟಿಕ್ ಫೀಲ್ಡು ಇದೆ, ಓಕೆನಾ. ನೆಕ್ಸ್ಟು, ಡ್ಯುಯಲ್ ನೇಚರ್ ಅಂದ್ರೇನು? ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದೆಯಲ್ಲ, ಅವ್ರಿಗೆ ಎರಡು ನೇಚರ್ ಇದೆ, ಎರಡು ರೀತಿ ಬಿಹೇವ್ ಮಾಡ್ತೇವೆ. ಡ್ಯುಯಲ್ ನೇಚರ್ ಅಂದರೆ ಎರಡು ರೀತಿ ಬಿಹೇವ್ ಮಾಡ್ತೇವೆ ಡಿಪೆಂಡಿಂಗ್ ಆನ್ ದ ಸಿಸ್ಟಮ್.
ಈಗ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪ್ರೊಡ್ಯೂಸ್ ಆಗಿದೆ, ಈಗ ಇದು ಸ್ಪೇಸ್ ಅಲ್ವೇನ್ರಪ್ಪ. ಈ ಸ್ಪೇಸಲ್ಲಿ ಬರಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಟ್ ವಿಲ್ ಮೂವ್ ಇನ್ ದ ಫಾರ್ಮ್ ಆಫ್ ಎ ವೇವ್ ಫಾರ್ಮಲ್ಲಿ ಬರ್ತಾ ಇರುತ್ತೆ. ಓಕೆ, ಬಟ್ ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದಾಗ, ಒಂದು ಆಬ್ಜೆಕ್ಟ್ ಮೇಲೆ ಬೀಳ್ತು ಅಂತ ಅಂದ್ಕೊಳ್ಳಿ, ಆವಾಗ ನೇಚರ್ ಚೇಂಜ್ ಆಗಿಬಿಡುತ್ತೆ, ಪಾರ್ಟಿಕಲ್ ನೇಚರ್ ಬಂದ್ಬಿಡುತ್ತೆ. ಸೊ ಸ್ಪೇಸಲ್ಲಿ ಮೂವ್ ಆಗಬೇಕಾದ್ರೆ ವೇವ್ ನೇಚರ್ ಇರುತ್ತೆ, ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದಾಗ ಅದಕ್ಕೆ ಪಾರ್ಟಿಕಲ್ ನೇಚರ್ ಬರುತ್ತೆ, ಪಾರ್ಟಿಕಲ್ ರೀತಿ ಬಿಹೇವ್ ಮಾಡುತ್ತೆ. ಹಾಗಾಗಿ ಅದನ್ನು ಡ್ಯುಯಲ್ ನೇಚರ್ ಅಂತ ಹೇಳಿ ಕರಿತೀವಿ. ನಾವೇನು ಮಾಡಬೇಕೀಗ, ವೇವ್ ನೇಚರ್ನೂ ಕಲಿಬೇಕು, ಪಾರ್ಟಿಕಲ್ ನೇಚರ್ನೂ ಕಲಿಬೇಕು, ಎರಡನ್ನೂ ಕಲಿಯೋಣ. ಓಕೆ, ಅದಾದಮೇಲೆ ಅಟಾಮಿಕ್ ಸ್ಪೆಕ್ಟ್ರಾ. ಈಗ ನಿಮಗೆ ಗೊತ್ತಿರ್ಬೋದು, ಹೈಸ್ಕೂಲ್ ಲೆವೆಲಲ್ಲಿ ಕಲ್ತಿರ್ತೀರ, ಒಂದು ಪ್ರಿಸಮ್ ಇರುತ್ತೆ, ಅದ್ರ ಮೇಲೆ ನೀವು ಒಂದು ವೈಟ್ ಲೈಟನ್ನು ಅದ್ರ ಮೇಲೆ ಹಿಟ್ ಮಾಡಿದಾಗ, ಇನ್ಸಿಡೆಂಟ್ ಮಾಡಿದಾಗ, ದಟ್ ವೈಟ್ ಲೈಟ್ ಸ್ಪ್ಲಿಟ್ ಇಂಟು 7 ಕಲರ್ಸ್, ವಿಬ್ಗಯಾರಾಗಿ ಸ್ಪ್ಲಿಟ್ ಆಗುತ್ತೆ ಅಲ್ವಾ, ಅದು ಸ್ಪೆಕ್ಟ್ರಾ. ಸೊ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಎಕ್ಸ್ಪ್ಲನೇಷನ್ ನಾವು ಮುಂದೆ ಕೊಡ್ತೇವೆ. ಸೊ ಈ ಮೂರನ್ನ ನಾವೀಗ ಕಲಿಬೇಕು. ಡ್ಯುಯಲ್ ನೇಚರ್ ಒಂದು, ಸ್ಪೆಕ್ಟ್ರಾ ಒಂದು. ಡ್ಯುಯಲ್ ನೇಚರ್ ಯಾವ್ದು, ವೇವ್ ನೇಚರ್ ಕಲಿಬೇಕು, ಪಾರ್ಟಿಕಲ್ ನೇಚರ್ ಕಲಿಬೇಕು, ಅದಾದಮೇಲೆ ಸ್ಪೆಕ್ಟ್ರಮ್ ಕಲಿಬೇಕು. ಫಸ್ಟ್ ಏನು ಮಾಡೋಣ, ಈಗ ವೇವ್ ನೇಚರ್ ಬಗ್ಗೆ ಕಲಿಯೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ದು ವೇವ್ ನೇಚರ್ ಹೇಗಿರುತ್ತೆ ಅನ್ನೋದನ್ನ ಕಲಿಯೋಣ. ಈಗ ನಾವು ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನೋಡೋಣ. ಬಟ್ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ಹೆಚ್ಚು ಸ್ಟಾರ್ಟಿಂಗು ಎಕ್ಸ್ಪೆರಿಮೆಂಟ್ ಶುರು ಮಾಡಿದ್ದು ಅಥವಾ ಅದರ ಬಗ್ಗೆ ಡೀಟೇಲ್ಸನ್ನು ಜಾಸ್ತಿ ಕೊಟ್ಟಿದ್ದೆ ಮ್ಯಾಕ್ಸ್ವೆಲ್ ಸೈಂಟಿಸ್ಟು. ಸೊ ಅದನ್ನು ನೆನ್ಪಿಟ್ಕೊಂಡಿರಿ. ಸೊ ಸಮ್ ಪ್ರಾಪರ್ಟೀಸ್ ನೋಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ವೇವ್ ಆಗಿ ಆ್ಯಕ್ಟ್ ಆಗಬೇಕಾದ್ರೆ ಏನೇನು ಪ್ರಾಪರ್ಟೀಸ್ ಬರುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಪ್ರಾಪರ್ಟಿ ಏನು ಅಂದರೆ, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಇರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅದು ಕೂಡ ವೈಬ್ರೇಷನ್ಸ್ ಆಗ್ತಾ ಇರುತ್ತೆ ಅಥವಾ ಆಸಿಲೇಟ್ ಆಗ್ತಾ ಇರುತ್ತೆ ಅಂತನಾದರೂ ಹೇಳ್ಬೋದು. ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಸಿಲೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ರೆಡಿ ನಾನು ಹೇಳಿದೆ, ದಿಸ್ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಅವರು ಹೋಗ್ತಾ ಇರೋಂಥ ವೇ ಇರುತ್ತಲ್ಲ, ಪ್ರೊಪೊಗೇಷನ್ ಆಗ್ತಾ ಇರೋಂಥ ವೇವು ಪ್ರೊಪೊಗೇಷನ್ ಆಗೋ ಡೈರೆಕ್ಷನ್ ಇರುತ್ತಲ್ಲ, ಆ ಡೈರೆಕ್ಷನ್ಗೂ ಕೂಡ ಅದೇನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದು ಫಸ್ಟ್ ಪ್ರಾಪರ್ಟಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ when it is behaving as a wave. ಅರ್ಥ ಆಯ್ತಾ? ಏನು, ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಆಸಿಲೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆ್ಯಂಡ್ ಆಲ್ಸೋ ಟು ದ ಡೈರೆಕ್ಷನ್ ಆಫ್ ದ ಪ್ರೊಪೊಗೇಷನ್. ಅಂದರೆ ಅವ್ರು ಹೋಗ್ತಾ ಇರೋಂಥ ದಾರಿಗೂ ಕೂಡ ಅವ್ರು ಏನಾಗಿರ್ತಾರೆ, ಅವರು ಪರ್ಪೆಂಡಿಕ್ಯುಲರ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಅದನ್ನು ನಾವು ಡಯಾಗ್ರಾಮಲ್ಲಿ ಬರೆಯೋದಾದರೆ ಹೀಗೆ ಬರಿಬೋದು ನೋಡಿ. ಇದು ವೈ ಆ್ಯಕ್ಸಿಸ್ ಅಂತ ಅಂದ್ಕೊಳ್ಳಿ, ಇದು ಇದು ಎಕ್ಸ್ ಅಂತ ಅಂದ್ಕೊಳ್ಳಿ, ಇದು ಝೆಡ್ ಅಂತ, ಇಲ್ಲೊಂದು ವೈ ಆ್ಯಕ್ಸಿಸ್ ಇದೆ, ಹೀಗೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಒಂದು ವೇವು ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ, ಹೀಗೆ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ? ಇದು ಒನ್ ಡೈರೆಕ್ಷನ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅಂದ್ಕೊಳ್ಳಿ. ಇನ್ನು ಮ್ಯಾಗ್ನೆಟಿಕ್ ಫೀಲ್ಡು ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಹೀಗೆ ಹೀಗೆ. ಅವಾಗ ಏನಾಯಿತು, ಈ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದೀಸ್ ಟು ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅವರವರೇ ಪರ್ಪೆಂಡಿಕ್ಯುಲರ್ ಆಗಿದ್ದಾರೆ. ಮತ್ತು ಇದು ಡೈರೆಕ್ಷನ್ ಅಂತ ಅಂದ್ಕೊಳ್ಳಿ, ಇದು ಅವರು ಮೂವ್ ಆಗ್ತಾ ಇರುವಂಥ ಪಾತ್, ಪ್ರೊಪೊಗೇಷನ್ ಆಗ್ತಾ ಇರುವಂಥ ಡೈರೆಕ್ಷನ್. ಆ ಡೈರೆಕ್ಷನ್ಗೂ ಕೂಡ ಇವರಿಬ್ಬರು ಏನಾಗಿರ್ತಾರೆ, ಪರ್ಪೆಂಡಿಕ್ಯುಲರ್ ಆಗಿರ್ತಾರೆ. ಇದು ಫಸ್ಟ್ ಸ್ಟೇಟ್ಮೆಂಟ್, ಅರ್ಥ ಆಯ್ತಾ? ಇದನ್ನು ಸೆಕೆಂಡ್ ಸ್ಟೇಟ್ಮೆಂಟು. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅದು ಒಂದು ವೇವ್ ಅಂತ ಗೊತ್ತು. ಈಗ ನಾವು ಮಾತಾಡ್ತಾ ಇದ್ದೀವಲ್ಲ, ಮಾತಾಡ್ತಾ ಇರೋದು ಶಬ್ದ ಇದೆಯಲ್ಲ, ಸೌಂಡು ಕೂಡ ಏನಾಗ್ತಾ ಇರುತ್ತೆ, ಅದು ವೇವ್ ಫಾರ್ಮಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಓಕೆ, ಅದನ್ನು ಸೌಂಡ್ ವೇವ್ಸ್ ಅಂತ ಹೇಳಿ ಕರಿತೀವಿ. ನಾನು ಕ್ಲಾಸ್ ರೂಮಲ್ಲಿ ಅಥವಾ ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಿರೋವಂಥ ಶಬ್ದಗಳು ಸೌಂಡ್ ವೇವ್ ಫಾರ್ಮಲ್ಲಿ ಆಚೆ ಬರ್ತಾ ಇದೆ. ಬಟ್ ಆ ಸೌಂಡ್ ವೇವ್ ಫಾರ್ಮಲ್ಲಿ ಬರ್ತಾ ಇರೋವಂಥ ವೇವ್ಸು ನಿಮ್ಮ ಕಿವಿಗೆ ರೀಚ್ ಆಗಬೇಕು ಅಲ್ವಾ? ಆ ಕಿವಿಗೆ ಹತ್ರ ಕರ್ಕೊಂಬರೋದು ಯಾರು? ನಾನು ಮಾತಾಡ್ತಿರೋವಂಥ ಪ್ರೊಡ್ಯೂಸ್ ಮಾಡ್ತಾ ಇರೋವಂಥ ಸೌಂಡ್ ವೇವ್ಸನ್ನು ನಿಮ್ಮ ಕಿವಿ ಹತ್ರ ಕರ್ಕೊಂಬರ್ತಿರೋದು ಯಾರು? ಏರ್. ಇಲ್ಲಿ ಏರ್, ಈ ಕ್ಲಾಸ್ ರೂಮಲ್ಲಿ ಏರ್ ಅನ್ನೋ ಮೀಡಿಯಮ್ ಇರೋದ್ರಿಂದ ನಾನು ಮಾತಾಡ್ತಾ ಇರೋವಂಥ ಪ್ರೊಡ್ಯೂಸ್ ಮಾಡ್ತಾ ಇರೋವಂಥ ಸೌಂಡ್ ವೇವ್ಸನ್ನು ಆ ಏರು ಕ್ಯಾರಿ ಮಾಡಿ ನಿಮ್ಮ ಕಿವಿಗೆ ತಲುಪಿಸ್ತಾ ಇದೆ. ಅಂದರೆ ಸೌಂಡ್ ವೇವು ಟ್ರಾವೆಲ್ ಆಗಬೇಕು ಅಂದರೆ ಅಲ್ಲೊಂದು ಮೀಡಿಯಮ್ ಇರಬೇಕು. ಮೀಡಿಯಮ್ ಇದ್ದರೆ ಮಾತ್ರ ಅದು ಟ್ರಾವೆಲ್ ಆಗುತ್ತೆ. ಓಕೆನಾ? ಅದೇ ರೀತಿ ವಾಟರು ಕೂಡ, ಈಗ ವಾಟ್ರ್ ಲೇಕ್ ಇದೆ, ಅಲ್ಲೊಂದು ಕಲ್ಲು ಎಸಿತೀರ, ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ವೇವು ಕೂಡ ಟ್ರಾವೆಲ್ ಮಾಡಬೇಕು, ಪ್ರೊಪೊಗೇಟ್ ಆಗಬೇಕು ಅಂದರೆ ವಾಟರ್ ಮೀಡಿಯಮ್ ಬೇಕು, ಅಂದರೆ ಮೀಡಿಯಮ್ ಬೇಕು ಪ್ರೊಪೊಗೇಷನ್ ಆಗೋದಕ್ಕೆ. ಆದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನು ಪ್ರೊಪೊಗೇಷನ್ ಆಗೋದಕ್ಕೆ ಯಾವುದೇ ಮೀಡಿಯಮು ಬೇಡ.
ವ್ಯಾಕ್ಯೂಮಲ್ಲೂ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಾಗುತ್ತೆ, ಪಾಸ್ ಆಗುತ್ತೆ. ಮೀಡಿಯಮ್ ಬೇಡ, ಓಕೆನಾ. ಸೌಂಡ್ ವೇವ್ಸು, ವಾಟರ್ ವೇವ್ಸು ಟ್ರಾವೆಲ್ ಆಗೋದಕ್ಕೆ ಮೀಡಿಯಮ್ ಬೇಕು, ಆದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನು ಟ್ರಾವೆಲ್ ಆಗೋದಕ್ಕೆ ಮೀಡಿಯಮ್ ಬೇಡ. ವ್ಯಾಕ್ಯೂಮಲ್ಲೂ ಕೂಡ ಅದು ಟ್ರಾವೆಲ್ ಆಗುತ್ತೆ ಅನ್ನೋದು ಸೆಕೆಂಡ್ ಒನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಾಟ್ ರಿಕ್ವೈರ್ಡ್ ಮೀಡಿಯಮ್, ಡಸ್ ನಾಟ್ ರಿಕ್ವೈರ್ಡ್ ಮೀಡಿಯಮ್ ಟು ಟ್ರಾವೆಲ್ ಮಾಡೋದಕ್ಕೆ ಅದಕ್ಕೆ ಮೀಡಿಯಮ್ ಅವಶ್ಯಕತೆ ಇಲ್ಲ ಅನ್ನೋದು ಸೆಕೆಂಡ್ ಸ್ಟೇಟ್ಮೆಂಟ್, ಓಕೆನಾ. ದೆನ್ ಥರ್ಡ್ ಸ್ಟೇಟ್ಮೆಂಟ್ ಏನು ಅಂದರೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಾವು ಕ್ಯಾರೆಕ್ಟರೈಸ್ ಮಾಡಬೇಕು. ಈಗ ನಮ್ಮನ್ನು ನಾವು ಕ್ಯಾರೆಕ್ಟರೈಸ್ ಮಾಡ್ಕೋಬೋದು, ಮಾಸು, ಹೈಟು ಇಷ್ಟಿದ್ದೀವಿ ಅಂತ. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಕ್ಯಾರೆಕ್ಟರೈಸ್ ಮಾಡೋಕ್ಕೆ ಸಮ್ ಟರ್ಮ್ಸ್ ಇದ್ದಾವೆ. ಏನದು? ವೇವ್ ಲೆಂತ್ ಅಂತಿದೆ. ವೇವ್ ಲೆಂತಿಂದ ನಾವು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ನಾವು ಕ್ಯಾರೆಕ್ಟರೈಸ್ ಮಾಡ್ಬೋದು. ಅದನ್ನು ಲ್ಯಾಂಬ್ಡಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಅನದರ್ ಟರ್ಮ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿಯಿಂದನೂ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಕ್ಯಾರೆಕ್ಟರೈಸ್ ಮಾಡ್ಬೋದು. ಇಟ್ ಸಿಂಬಲ್ ಈಸ್ ನ್ಯೂ ಅಂತ ಹೇಳಿ ಬರೀತಾರೆ. ದೆನ್ ವೆಲಾಸಿಟಿ ಅಂದರೆ ಸಿ ಸಿಂಬಲ್ಲು. ದೆನ್ ವೇವ್ ನಂಬರ್ಗೆ ನ್ಯೂ ಬಾರ್. So these are the some terms used to characterize the electromagnetic radiation. ನೀವು ಅನ್ಕೋಬೋದು ಇದೇನು ಮೀನಿಂಗ್ ಏನು ಸರ್? ಹೇಳ್ತೀನಿ, ನಾನು ಮೀನಿಂಗನ್ನು ಹೇಳ್ತೀನಿ ನೆಕ್ಸ್ಟಲ್ಲಿ. ಬಟ್ ಇವನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು? ಕ್ಯಾರೆಕ್ಟರೈಸ್ ಮಾಡ್ಬೋದು. ನೆಕ್ಸ್ಟು ಲಾಸ್ಟ್ ಪಾಯಿಂಟು ಏನು ಅಂದರೆ, ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗೆ ಈ ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ಹೇಳಿದೆ. ಈಗ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೆ ನಂತರ ಅದಕ್ಕೆ ಏನೋ ವೇವ್ ಲೆಂತ್ ಇರುತ್ತೆ. ಅದು ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಹೋದೆ, ಅದಕ್ಕೆ ಡಿಫ್ರೆಂಟ್ ವೇವ್ ಲೆಂತ್ ಇರುತ್ತೆ. ಸೊ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಹ್ಯಾವ್ ಡಿಫ್ರೆಂಟ್ ವೇವ್ ಲೆಂತ್, ಡಿಫ್ರೆಂಟ್ ಫ್ರೀಕ್ವೆನ್ಸಿ, ಆಯಿತಾ. ಡಿಫ್ರೆಂಟ್ ವೇವ್ ಲೆಂತ್, ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇದ್ದಾಗ ನೀವೇನು ಮಾಡ್ಬೋದು? ಅವ್ರನ್ನ ಒಂದು ಅರೇಂಜ್ಮೆಂಟ್ ಮಾಡ್ಬೋದು. ಅಂದರೆ ಲೋ ವೇವ್ ಲೆಂತ್ ಇರೋದನ್ನ ಫಸ್ಟ್ ಇಟ್ಟು, ಹಾಗೆ ಹೈ ವೇವ್ ಲೆಂತ್ ಇರೋದನ್ನ ನೆಕ್ಸ್ಟು, ಅದಕ್ಕಿಂತ ಹೈ ವೇವ್ ಲೆಂತ್ ಇರೋದನ್ನ ನೆಕ್ಸ್ಟ್, ಹೀಗೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ನೀವೇನು ಮಾಡ್ಬೋದು? ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಒಂದು ಸೀರೀಸಲ್ಲಿ ಅರೇಂಜ್ ಮಾಡ್ಬೋದು. ಆ ಸೀರೀಸ್ನ ನಾವಿಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತೇಳಿ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಜಸ್ಟ್ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಅಥವಾ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ನೀವು ಒಂದು ಸೀರೀಸಲ್ಲಿ ಅರೇಂಜ್ ಮಾಡಿದ್ರೆ ಆ ಅರೇಂಜ್ಮೆಂಟನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ದೀಸ್ ಆರ್ ದ 4 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ತುಂಬ ಕ್ಯಾರೆಕ್ಟರ್ಸ್ ಇದೆ, ಬಟ್ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ಸ್ ಇದೆಯಲ್ಲಪ್ಪ, ದೇ ಆರ್ ವೆರಿ ಕಾಂಪ್ಲೆಕ್ಸ್, ತುಂಬ ಕಾಂಪ್ಲೆಕ್ಸ್. ಅದರಲ್ಲಿ ಸಿಂಪಲ್ ಆಗಿರೋಂಥ ಒಂದಷ್ಟು ಕ್ಯಾರೆಕ್ಟರ್ಸ್ನ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ದಿಸ್ ಆರ್ ದ 4 ಸಿಂಪಲ್ ಕ್ಯಾರೆಕ್ಟರ್ಸ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯು ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಓಕೆನಾ. ಇನ್ನೊಂದ್ಸಲ ರಿವೈಸ್ ಮಾಡಿಬಿಡ್ತೀನಿ. ಫಸ್ಟ್ ಪ್ರಾಪರ್ಟಿ ಏನು? ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ತೊಗೊಂಡ್ರೆ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಆಸಿಲೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಎರಡು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಮತ್ತು ಡೈರೆಕ್ಷನ್ ಆಫ್ ಪ್ರೊಪಗೇಷನ್ಗೂ ಕೂಡ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎರಡನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನು ಟ್ರಾವೆಲ್ ಆಗೋದಕ್ಕೆ ಯಾವುದೇ ಮೀಡಿಯಮ್ ಬೇಡ. ಸೌಂಡ್ ವೇವು ಮತ್ತು ವಾಟರ್ ವೇವ್ ಥರ ಇಲ್ಲಿ ಯಾವುದೇ ಮೀಡಿಯಮ್ ಬೇಡ. ಮೂರನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಕ್ಯಾರೆಕ್ಟರೈಸ್ ಮಾಡೋಕ್ಕೆ ನಾವು ಈ ಟರ್ಮ್ಸನ್ನು ಯೂಸ್ ಮಾಡ್ಕೋತೀವಿ. ನಾಲ್ಕನೇದು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ವಿತ್ ರೆಸ್ಪೆಕ್ಟ್ ಟು ವೇವ್ ಲೆಂತ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಫ್ರೀಕ್ವೆನ್ಸಿ ನೀವು ಒಂದು ಸೀರೀಸಲ್ಲಿ ಅರೇಂಜ್ ಮಾಡಿದ್ರೆ ಆ ಅರೇಂಜ್ಮೆಂಟನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಈಗ ನೆಕ್ಸ್ಟ್ ಏನು ಮಾಡೋಣ? ನಿಮಗೆ ಈ ಟರ್ಮ್ಸು ಇದ್ರ ಮೀನಿಂಗ್ ಗೊತ್ತಿಲ್ಲ. ಸೊ ಈಗ ಒಂದು ವೇವ್ ಅಂತ ತೊಗೊಂಡ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಒಂದು ವೇವ್ ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಇವುಗಳದ್ದು ಮೀನಿಂಗ್ ಏನೇನು ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆ. ಈಗ ಡೆಫಿನೇಷನ್ಸ್ ನೋಡೋಣ. ವೇವ್ ಲೆಂತ್ ಫಸ್ಟ್ ಹೇಳ್ಬಿಡ್ತೀನಿ. ಈಗ ಒಂದು ವೇವನ್ನು ನಾವು ಕನ್ಸಿಡರ್ ಮಾಡಿದ್ರೆ ಈ ರೀತಿ ಇರುತ್ತಲ್ವೇನ್ರಪ್ಪ? ಒಂದು ವೇವ್ ತೊಗೊಂಡ್ರೆ ಹೀಗಿರುತ್ತೆ. ಈ ಅಪ್ಪರ್ ಪೋರ್ಷನ್ ನಾವು ಕ್ರಸ್ಟ್ ಅಂತ ಹೇಳಿ ಕರಿತೀವಿ, ಕೆಳಗಡೆ ಇರೋದನ್ನ ಟ್ರಫ್ ಅಂತ ಹೇಳಿ ಕರಿತೀವಿ. ಈ ಎರಡು ಸಕ್ಸಸಿವ್ ಕ್ರಸ್ಟ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್, ಈ ಡಿಸ್ಟೆನ್ಸನ್ನು ನಾವು ವೇವ್ ಲೆಂತ್ ಅಂತ ಹೇಳ್ಬೋದು. 2 ಸಕ್ಸಸಿವ್ ಕ್ರಸ್ಟ್ ಆರ್ 2 ಸಕ್ಸಸಿವ್ ಟ್ರಫ್, ಆ ಮಧ್ಯೆ ಇರುವಂಥ ಡಿಸ್ಟೆನ್ಸನ್ನು ನಾವೇನಂತ ಕರಿಬೋದು? ವೇವ್ ಲೆಂತ್. ಕೆಲವು ಸಲ ಸಕ್ಸಸಿವ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೋಡಿ ಇದು ಕೂಡ ಕ್ರಸ್ಟ್ ಆಗುತ್ತೆ ಅಲ್ವಾ? ಸೊ ಫಸ್ಟ್ ಕ್ರಸ್ಟು ಥರ್ಡ್ ಒನ್ಗೆ ನೀವು ಡಿಸ್ಟೆನ್ಸ್ ತೊಗೋಬಾರ್ದು, ಅದು ವೇವ್ ಲೆಂತ್ ಆಗಲ್ಲ. ಫಸ್ಟ್ ಆ್ಯಂಡ್ ಸೆಕೆಂಡ್, ಓಕೆನಾ, ಅದನ್ನೇ ಸಕ್ಸಸಿವ್ ಅಂತ ಹೇಳೋದು. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸಕ್ಸಸಿವ್ ಕ್ರಸ್ಟ್ ಆರ್ 2 ಸಕ್ಸಸಿವ್ ಟ್ರಫ್ ಇಸ್ ಕಾಲ್ಡ್ ಆಸ್ ಎ ವೇವ್ ಲೆಂತ್ ಆ್ಯಂಡ್ ಇಟ್ಸ್ ಯೂನಿಟ್ ಈಸ್ ಮೀಟರ್ಲಾದರೂ ಮೆಷರ್ ಮಾಡ್ಬೋದು, ಆರ್ ಸೆಂಟಿಮೀಟರ್, ಆರ್ ಯು ಕ್ಯಾನ್ ಮೆಷರ್ ಇಟ್ ಇನ್ ಸೆಂಟಿಮೀಟರ್. ದಿಸ್ ಕಾಲ್ಡ್ ಆಸ್ ಎ ವೇವ್ ಲೆಂತ್, ಓಕೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಅಂದರೆ ಈಗ ಎಲ್ಲೋ ಒಂದು ವೇವನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈಗ ಒಂದು ಪಾಯಿಂಟ್ ಇಲ್ಲೆಲ್ಲೋ ಒಂದಷ್ಟು ವೇವ್ಸ್ ಪಾಸ್ ಆಗ್ತಾ ಇದೆ.
ಇಲ್ಲೆಲ್ಲ ಒಂದು ಪಾಯಿಂಟ್ ಇದೆ, ಇಲ್ಲಿ ವೇವ್ಸು ಪಾಸ್ ಆಗ್ತಾ ಇದೆ. ಸೊ ಅಟ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಒಂದು ಸೆಕೆಂಡಲ್ಲಿ, at one particular point in 1 second, how many waves are passed or how many waves are produced is called as a frequency, and its symbol is SI unit is hertz. ಸಿಂಬಲ್ ಆಲ್ರೆಡಿ ಹೇಳಿದ್ದೀನಿ ನ್ಯೂ ಅಂತ, ಅದು ಸಿಂಬಲು ಹರ್ಟ್ಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ಒಂದು ವೇವ್ಸನ್ನು ಪ್ರೊಡ್ಯೂಸ್ ಮಾಡಿದಾಗ ಇಲ್ಲಿ 2 ವೇವ್ಸ್ ಬಂತು ಅಂತ ಅಂದ್ಕೊಳ್ಳಿ. 1 2 ವೇವ್ಸ್ ಬಂದಿದೆ. ಸೊ ಇಲ್ಲಿದ್ದು ಫ್ರೀಕ್ವೆನ್ಸಿ ಎಷ್ಟು? 2 ಹರ್ಟ್ಸ್ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಅದೇ ರೀತಿ 3 ವೇವ್ಸ್ ಪ್ರೊಡ್ಯೂಸ್ ಆಗ್ಬೋದು, 4 ವೇವ್ಸ್ ಪ್ರೊಡ್ಯೂಸ್ ಆಗ್ಬೋದು. ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ಎಷ್ಟು ವೇವ್ಸ್ ಪಾಸ್ ಆಯಿತು, ಇನ್ನು 1 ಸೆಕೆಂಡಲ್ಲಿ ಇರಬೇಕದು. ಜಸ್ಟ್ ಹಿಂಗೆ 1 ಸೆಕೆಂಡ್ ಅಂದ ತಕ್ಷಣ ಎಷ್ಟು ವೇವ್ಸ್ ಪಾಸ್ ಆಯಿತು, ದಟ್ ಈಸ್ ಕಾಲ್ಡ್ ಆಸ್ ಎ ಫ್ರೀಕ್ವೆನ್ಸಿ ಆ್ಯಂಡ್ ಇಟ್ಸ್ ಯೂನಿಟ್ಸ್ ಈಸ್ ಹರ್ಟ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟು ವೆಲಾಸಿಟಿ ಗೊತ್ತಿದೆ ನಿಮಗೆ. ವೇವ್ ನಂಬರ್ ಹೋಗೋಣ. ವೇವ್ ನಂಬರ್ ಅಂದರೆ ಈಗ ಒಂದು ಡಿಸ್ಟೆನ್ಸ್ ಇದೆ ತೊಗೊಳ್ಳೋಣ. ಈಗ ಇಲ್ಲಿ ಡಿಸ್ಟೆನ್ಸ್ ತೊಗೋತೀನಿ, ಇದು 1 2 3 ಸೆಂಟಿಮೀಟರ್ಸಲ್ಲಿ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರು ಅಲ್ವಾ, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರು. ಸೊ ವೇವ್ ನಂಬರ್ ಅಂದರೆ ವಿತಿನ್ 1 ಯೂನಿಟ್. 1 ಯೂನಿಟ್ ಅಂದರೆ ವಿತಿನ್ 1 ಸೆಂಟಿಮೀಟರ್ ಅಂತನಾದ್ರು ತೊಗೊಳ್ಳಿ, ಅಥವಾ ವಿತಿನ್ 1 ಮೀಟರ್ ಅಂತನಾದ್ರು ತೊಗೋಬೋದು. ವಿತಿನ್ 1 ಯೂನಿಟ್ ಹೌ ಮೆನಿ ವೇವ್ಸ್ ಆರ್ ಪ್ರೊಡ್ಯೂಸ್ಡ್. ಈಗ ಇಲ್ಲಿ 1 ಯೂನಿಟಲ್ಲಿ ಎಷ್ಟು ವೇವ್ಸ್ ಪ್ರೊಡ್ಯೂಸ್ ಆಗಿದೆ? 2 ವೇವ್ಸ್. ಅದು ವೇವ್ ನಂಬರ್ ಆಗುತ್ತೆ. ಸೊ ವೇವ್ ನಂಬರ್ ಅಂದರೆ ನಂಬರ್ ಆಫ್ ವೇವ್ಸ್ ಪ್ರೊಡ್ಯೂಸ್ಡ್ ವಿತಿನ್ 1 ಯೂನಿಟ್. 1 ಯೂನಿಟ್ ಡಿಸ್ಟೆನ್ಸಲ್ಲಿ, ಅಂದರೆ 1 ಸೆಂಟಿಮೀಟರ್ ಆಗಿರ್ಬೋದು ಅಥವಾ 1 ಮೀಟರ್ ಆಗಿರ್ಬೋದು. ಸೊ ಆ 1 ಯೂನಿಟ್ ಡಿಸ್ಟೆನ್ಸಲ್ಲಿ ಎಷ್ಟು ವೇವ್ಸ್ ಪ್ರೊಡ್ಯೂಸ್ ಆಯಿತು ಅನ್ನೋದು ವೇವ್ ನಂಬರು. 1 ಸೆಕೆಂಡಲ್ಲಿ ಎಷ್ಟು ವೇವ್ಸ್ ಪ್ರೊಡ್ಯೂಸ್ ಆಯಿತು ಅನ್ನೋದು ಫ್ರೀಕ್ವೆನ್ಸಿ. ಯಾಕೆಂದರೆ ಇದು ಕನ್ಫ್ಯೂಷನ್ ಮಾಡ್ಕೋಬೇಡಿ. 1 ಯೂನಿಟಲ್ಲಿ ಪ್ರೊಡ್ಯೂಸ್ ಆಗಿದ್ದು ವೇವ್ ನಂಬರು, 1 ಸೆಕೆಂಡಲ್ಲಿ ಪ್ರೊಡ್ಯೂಸ್ ಆಗಿದ್ದು ಫ್ರೀಕ್ವೆನ್ಸಿ. ಸೊ ಮತ್ತು ಇದು ಯೂನಿಟ್, ಇದಕ್ಕೆ ಮೀಟರ್ ಇನ್ವರ್ಸ್ ಅಂತನಾದರೂ ಬರೀಬೋದು. ಮೀಟರ್ ತೊಗೊಂಡ್ರೆ ಸೆಂಟಿಮೀಟರ್ ತೊಗೊಂಡ್ರೆ ಸೆಂಟಿಮೀಟರ್ ಇನ್ವರ್ಸ್ ಅಂತ ಹೇಳಿ ಬರಿತೀವಿ. ಅರ್ಥ ಆಯ್ತಾ? ಇದು ಡೆಫಿನೇಷನ್ಸ್ ಆಫ್ ದ ವೇವ್ ಲೆಂತ್, ವೆಲಾಸಿಟಿ, ಫ್ರೀಕ್ವೆನ್ಸಿ, ವೆಲಾಸಿಟಿ ಆ್ಯಂಡ್ ವೇವ್ ನಂಬರ್. ಓಕೆ. ಸೊ ಇದ್ರದ್ದು ರಿಲೇಷನ್ ನಾವು ಬರೆದ್ರೆ, ಯಾವುದ್ರದ್ದು ವೇವ್ ಲೆಂತು ಫ್ರೀಕ್ವೆನ್ಸಿ ನಾವು ಕಂಬೈನ್ ಮಾಡಿದ್ರೆ ಒಂದು ಈಕ್ವೇಷನ್ ಕೊಡ್ಬೋದು, ಒಂದು ರಿಲೇಷನ್ ಬರುತ್ತೆ. ದಟ್ ಈಸ್ C is equal to ನ್ಯೂ ಇಂಟು ಲ್ಯಾಂಬ್ಡಾ ಅಂತ ಬರಿಬೋದು. ಈಗ ನೀವು ಲ್ಯಾಂಬ್ಡಾನ ಈ ಕಡೆ ತೊಗೊಂಡ್ರೆ ನ್ಯೂ is equal to C by ಲ್ಯಾಂಬ್ಡಾ ಆಗುತ್ತೆ. ಓಕೆನಾ? ಸೊ C by ಲ್ಯಾಂಬ್ಡಾ ಅಂದರೆ ನ್ಯೂ is equal to C, ಇದು 1 by ಲ್ಯಾಂಬ್ಡಾ. 1 by ಲ್ಯಾಂಬ್ಡಾ ಇಸ್ ನಥಿಂಗ್ ಬಟ್ ವೇವ್ ನಂಬರ್. ವೇವ್ ನಂಬರ್ನ ನಾವು ಬೇಕಾದ್ರೆ 1 by ಲ್ಯಾಂಬ್ಡಾ ಅಂತಲೂ ಕೂಡ ಬರಿಬೋದು. ಸೊ ಅವಾಗ ಇಲ್ಲಿ ನ್ಯೂ ಬಾರ್ ಅಂತ ಬರಿಬೋದು. ಈ ರಿಲೇಷನ್ ನಿಮಗೆ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ರಿಲೇಷನ್ಸ್ ಗೊತ್ತಾಯಿತು, ಡೆಫಿನೇಷನ್ಸು ಕೂಡ ಗೊತ್ತಾಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಏನು ಅಂತ ಗೊತ್ತಾಯಿತು, ಅಲ್ಲಿ ಯಾವ್ಯಾವ ರೇಸು ಹೇಗೆ ಅರೇಂಜ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ನಾವು ಪಾರ್ಟಿಕಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ತಿಳ್ಕೊಂಡು ಹಾಗೆ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ಏನೇನು ಕಾನ್ಸೆಪ್ಟನ್ನು ಕಲ್ತ್ವಿ ಅಂದರೆ ಡ್ರಾಬ್ಯಾಕ್ಸ್ ಆಫ್ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, definitions of wavelength, frequency and the relation between the wavelength, frequency and velocity of electromagnetic radiations.